ಸೊ ನೀವು ಇಲ್ಲಿವರೆಗೂ ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಇಷ್ಟಪಟ್ಟು ಕೆಲವರು ಕಷ್ಟಪಟ್ಟು ಹೆಂಗೋ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿ ಈಗೇನ್ ನಿಮ್ಮ ಚಾನಲ್ ಮಾನಿಟೈಸ್ ಆಗ್ಬೇಕು ಅಲ್ಲಿವರೆಗೂ ಗಾಡಿನ ಎಳ್ಕೊಂಡ್ ಬಂದಿರ್ತೀರಾ. ಈಗ ಆ ಮಾನಿಟೈಸೇಷನ್ ಮಾಡೋದೇನಿರುತ್ತಲ್ಲ ಅದೇ ಅಪ್ಲೈ ಮಾಡೋದು. ಅದ್ರ ಮುಂಚೆ ಈ ವಿಡಿಯೋನ ಒಂದ್ಸತಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋ ಮುಂಚೆ ತುಂಬಾ ಜನ ಕೆಲವು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ತಿದ್ದೀರಾ. ಒಂದು ಚಿಕ್ಕ ತಪ್ಪು ಸಾಕು ನಿಮ್ಮ ಚಾನಲ್ ನ ಮಾನಿಟೈಸ್ ಇಂದ ಡಿಮಾನಿಟೈಸ್ ಮಾಡೋಕೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲಾ ತಪ್ಪುಗಳು ಯಾವ್ದಾವ್ದಿದೆ, ನಮ್ಮ ಚಾನೆಲ್ ನ ಮಾನಿಟೈಸ್ ಮಾಡ್ರಪ್ಪ ಅಂತ ಯೂಟ್ಯೂಬ್ ಗೆ ಅಪ್ಲೈ ನಾವು ಕ್ಲಿಕ್ ಮಾಡಿ ಹೇಳೋ ಮುಂಚೆ ನಿಮ್ಮ ಚಾನೆಲ್ ಅಲ್ಲಿ ಏನೆಲ್ಲ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಡ್ಕೋಬೇಕಾಗುತ್ತೆ. ಆ 5 ಪಾಯಿಂಟ್ಸ್ ಅಲ್ಲಿ ಏನಾದ್ರೂ 1 ಪಾಯಿಂಟ್ಸ್ ಮಿಸ್ ಆಯ್ತು ಚಾನಲ್ ಮಾನಿಟೈಸ್ ಆದಂಗೆ. ಸೊ ಎಲ್ಲದನ್ನ 1 by 1 ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣಂತೆ. ಸೊ ನಿಮ್ಮ ಚಾನಲ್ ಇನ್ನು ಮಾನಿಟೈಸ್ ಆಗಿಲ್ಲ, ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ರೆ ಕರೆಕ್ಟ್ ವಿಡಿಯೋನೇ ನೋಡ್ತಾ ಇದ್ದೀರಾ. ಸೊ ಎಲ್ಲಾ ಸ್ಟೆಪ್ಸ್ ನ ಎಲ್ಲೂ ಸ್ಕಿಪ್ ಮಾಡದೆ ಕರೆಕ್ಟ್ ಆಗಿ ಫಾಲೋ ಮಾಡಿ. ಇದೆಲ್ಲದ್ರಲ್ಲಿ 5th ಪಾಯಿಂಟ್ ಏನಿದೆ ನೋಡಿ, ಇದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಹಾಗೂ ಇದ್ರಲ್ಲಿನೇ ತುಂಬಾ ಜನ ತಪ್ಪು ಮಾಡ್ತಾ ಇರೋದು. ಅದು ಯಾವ ತಪ್ಪು ಅಂತ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಬಟ್ ಗೊತ್ತಿದ್ರು ಆ ತಪ್ಪನ್ನ ಮಾಡ್ತಿದ್ದೀರಾ. ಅವರಿಗೆ ಗೊತ್ತಿರಲ್ಲ ಇದೊಂದು ದೊಡ್ಡ ಮಿಸ್ಟೇಕ್ ಅಂತ. ಸೊ ಬನ್ನಿ ಈಗ ಮ್ಯಾಟ್ರಿಗೆ ಬರೋಣ. ಫಸ್ಟ್ ಪಾಯಿಂಟ್ ಬಂದು ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇದೆನಾ ಇಲ್ವಾ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಗೊತ್ತಿರೋ ವಿಷಯ, ತುಂಬಾ ಕಾಮನ್ ಅಂತ ನೀವು ಅನ್ಕೋಬಹುದು. ಬಟ್ ಆದರೆ ಈ ತಪ್ಪನ್ನ ಆಲ್ರೆಡಿ ತುಂಬಾ ಜನ ಮಾಡ್ತಿದ್ದೀರಾ, ಪಕ್ಕ ಮುಂದೆ ಕೂಡ ಮಾಡ್ತೀರಾ. ಯಾಕೆ ಹೇಳಿ? ಓವರ್ ಕಾನ್ಫಿಡೆನ್ಸ್. ಅಲ್ಲಿ ಮಾನಿಟೈಸ್ ಮಾಡಕ್ಕೆ ಅಪ್ಲೈ ನಾವು ಅಂತ ಏನ್ ಆಪ್ಷನ್ ಬರುತ್ತಲ್ಲ, ಅದನ್ನ ನೋಡಿದ ತಕ್ಷಣ ಜನರಿಗೆ ಏನೋ ಒಂಥರ ಕ್ರೇಜ್, ಉತ್ಸಾಹ, ಫುಲ್ ಖುಷಿಯಿಂದ ಟಕ್ ಅಂತ ಕ್ಲಿಕ್ ಮಾಡ್ಬಿಡ್ತಾರೆ. ಮಾಡಬೇಡಿ. ಇಷ್ಟ ದಿನಾನೇ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಕ್ಕೆ ವೇಟ್ ಮಾಡಿದೀರಾ. ಇನ್ನೊಂದು 1 ರಿಂದ 2 ಗಂಟೆ ವೇಟ್ ಮಾಡಕ್ಕಾಗಲ್ವಾ? ನಿಮ್ಮ ಚಾನಲ್ ಇರುವಂತಹ ಎಲ್ಲಾ ವಿಡಿಯೋಸ್ ಹಾಗೂ ಶಾರ್ಟ್ಸ್ ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಒಂದ್ ವಿಡಿಯೋನು ಸಹ ರಿಯೂಸ್ ಕಂಟೆಂಟ್ ಪಾಲಿಸಿಯಲ್ಲಿ ಅಪ್ಲೈ ಆಗಲ್ವಾ? ನಾನು ಎಲ್ಲಾದ್ರೂ ತಪ್ಪು ಮಾಡ್ತಿದ್ದೀನಾ? ಅದೇ ರೀತಿ ನಿಮ್ಮ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲದನ್ನ ಒಂದ್ಸತಿ ಕರೆಕ್ಟ್ ಆಗಿ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದನ್ನ ಹೇಗೆ ಚೆಕ್ ಮಾಡ್ಬೇಕಂತ ನಾನು ಆಲ್ರೆಡಿ ವಿಡಿಯೋಸ್ ಕೂಡ ಮಾಡಿದೀನಿ. ನಿಮ್ಗೆ ಆ ವಿಡಿಯೋ ಇನ್ನು ಸಿಕ್ಕಿಲ್ಲ, ನೀವು ಆ ವಿಡಿಯೋ ಇನ್ನು ನೋಡಿಲ್ಲ ಅಂದ್ರೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರ್ಥ. ಅದಕ್ಕೆ ಹೇಳೋದು, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಅಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಗ್ರೋ ಆಗಕ್ಕೆ, ಅದೇ ರೀತಿ ನಿಮ್ಮ ಚಾನಲ್ ಅಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಈ ರೀತಿಯ ಟಿಪ್ಸ್ ಹಾಗೂ ಸೆಟ್ಟಿಂಗ್ಸ್ ಗಳು ಯಾವ್ದಿರುತ್ತೆ ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ನೋಡಿ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಈಗ ನೀವು ರಿಯೂಸ್ ಕಂಟೆಂಟ್ ನ ಚೆಕ್ ಮಾಡಿದ್ರಾ? ಯಾವ್ದು ಇಲ್ಲ ಅಂದ್ರೆ ಸೆಕೆಂಡ್ ಪಾಯಿಂಟ್ ನ ಒಂದ್ಸತಿ ನೋಡ್ಕೊಳ್ಳಿ. ಅದೇನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್. ಹೌದು, ಡಿಸ್ಕ್ರಿಪ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೆಲವರು ಏನಿದ್ರೆ ಡಿಸ್ಕ್ರಿಪ್ಷನ್ ನ ಟ್ಯಾಗ್ಸ್ ತರ ಯೂಸ್ ಮಾಡ್ಬಿಡ್ತಾರೆ. ನೀವು ಹ್ಯಾಶ್ ಟ್ಯಾಗ್ಸ್ ನ ಹೇಗೆ ಟ್ಯಾಗ್ಸ್ ಅಲ್ಲಿ ಹಾಕ್ತಿರಲ್ಲ, ಅದೇ ರೀತಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹ್ಯಾಶ್ ಟ್ಯಾಗ್ಸ್ ಹಾಕಿ ತುಂಬಿಸ್ಬಿಡೋದು. ಏನಿಲ್ಲ ಅಂದ್ರೂ ಒಂದು 60 ರಿಂದ 70 ಹ್ಯಾಶ್ ಟ್ಯಾಗ್ಸ್ ಹಾಕ್ಬಿಡೋದು. ಇದು ಸಹ ನಿಮ್ಮ ಚಾನಲ್ ಮಾನಿಟೈಸ್ ಆಗಕ್ಕೆ ತೊಂದರೆ ಆಗುತ್ತೆ. ಸೊ ಯಾರೋ ಹೇಳಿದ್ರು ಹ್ಯಾಶ್ ಟ್ಯಾಗ್ಸ್ ಹಾಕಿದ್ರೆ ನಿಮ್ಮ ವಿಡಿಯೋಸ್ ವೈರಲ್ ಆಗುತ್ತೆ, ಹ್ಯಾಶ್ ಟ್ಯಾಗ್ಸ್ ಇಂದ ಒಳ್ಳೆ ರೀಚ್ ಸಿಗುತ್ತೆ, ಅದು ಇದು ಈ ರೀತಿ ಊಹಿಸಿಕೊಂಡು ಸುಮ್ನೆ ಎಷ್ಟ್ ಬೇಕೋ ಅಷ್ಟು ಹ್ಯಾಶ್ ಟ್ಯಾಗ್ಸ್ ನ ಹಾಕಕ್ ಹೋಗ್ಬೇಡಿ. ಇದು ಕೂಡ ಯೂಟ್ಯೂಬ್ ಪಾಲಿಸಿ ಅಗೇನ್ಸ್ಟ್ ಇದೆ. ಮುಂದೆ ನಿಮ್ಮ ಚಾನಲ್ ಅಲ್ಲಿ ಮಿಸ್ಲೀಡಿಂಗ್ ಮೆಟಾಡೇಟಾ ಈ ಪಾಲಿಸಿ ಅಪ್ಲೈ ಆಗಿ ಚಾನಲ್ ಕೂಡ ಡಿಮಾನಿಟೈಸ್ ಆಗುವಂತಹ ತುಂಬಾ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೇನಾದ್ರೂ ಮಿಸ್ಲೀಡಿಂಗ್ ಮೆಟಾಡೇಟಾ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ಒಂದ್ಸತಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಬೇಕಾದ್ರೆ ಒಂದು ಡೀಟೇಲ್ ವಿಡಿಯೋ ಮಾಡೋಣಂತೆ. ಸೊ ಇದನ್ನ ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಮಿಸ್ಲೀಡಿಂಗ್ ಮೆಟಾಡೇಟಾ ಅಂದ್ರೆ ನೀವು ನಿಮ್ಮ ಆಡಿಯನ್ಸ್ ನ ಮಿಸ್ಲೀಡ್ ಮಾಡ್ತಿದ್ದೀರಾ ಅಂತ ಅರ್ಥ, ಎಕ್ಕಾಪಾಲ್ ಮಾಡ್ತಿದ್ದೀರಾ ಅಂತ. ಸೊ ಈ ರೀತಿ ಡಿಸ್ಕ್ರಿಪ್ಷನ್ ನೀವು ಹಾಕ್ತಾ ಹೋದ್ರೆ ಯೂಟ್ಯೂಬ್ ಅದನ್ನ ರೆಕಗ್ನೈಸ್ ಮಾಡಿ ಇವರು ಆಡಿಯನ್ಸ್ ನ ಮಿಸ್ಲೀಡ್ ಮಾಡ್ತಾ ಇದಾರೆ, ಇವರು ವಿಡಿಯೋ ಡಿಸ್ಕ್ರಿಪ್ಷನ್ ಸರಿಯಾಗಿ ಹಾಕ್ತಾ ಇಲ್ಲ ಅಂತ ಚಾನಲ್ ನ ಡಿಮಾನಿಟೈಸ್ ಮಾಡ್ಬಿಡ್ತಾರೆ. ಅದೇ ನೀವೇನಾದ್ರೂ ಇನ್ನು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ತಿದ್ರಾ ಅಂದ್ರೆ ಅಲ್ಲೇನಾದ್ರೂ ಇದು ಅವರಿಗೆ ಗೊತ್ತಾಯ್ತು, ನಿಮ್ಮ ಚಾನಲ್ ಮುಂದೆ ಮಾನಿಟೈಸೇ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಎದ್ರ ಬಗ್ಗೆ ಇದೆ, ಅದರಲ್ಲಿ ಏನಾದ್ರು ಒಂದು ಟಾಪಿಕ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅದ್ರ ರಿಲೇಟೆಡ್ ಹ್ಯಾಶ್ ಟ್ಯಾಗ್ಸ್ ನ ಹಾಕಿ. ಅಬ್ಬಬ್ಬಾ, ಜಾಸ್ತಿ ಅಂದ್ರೆ 6 ರಿಂದ 7 ಹ್ಯಾಶ್ ಟ್ಯಾಗ್ಸ್ ಇದ್ರೆ ಸಾಕು. ಡಿಸ್ಕ್ರಿಪ್ಷನ್ ಅಲ್ಲಿ ಮೇನ್ ಇರೋದೇ ನಿಮ್ಮ ವಿಡಿಯೋ ಬಗ್ಗೆನ ಡಿಸ್ಕ್ರಿಪ್ಷನ್. ಓಕೆ, ಇದಾದ್ಮೇಲೆ ನಿಮ್ಗೆ ಯಾಕೋ ನೆಮ್ಮದಿ ಆಗ್ತಿಲ್ಲ, ಹ್ಯಾಶ್ ಟ್ಯಾಗ್ಸ್ ಹಾಕಿದ್ರೇನೆ ಚೆನ್ನಾಗಿತ್ತಪ್ಪ ಅನ್ಸಿದ್ರೆ ಟ್ಯಾಗ್ಸ್ ಇರುತ್ತಲ್ಲ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹ್ಯಾಶ್ ಟ್ಯಾಗ್ಸ್ ಹಾಕಿ. ಅಲ್ಲೂ ಕೂಡ 500 ಕ್ಯಾರೆಕ್ಟರ್ ಲಿಮಿಟ್ ಇರುತ್ತೆ. ಓಕೆ, ಈಗ ಥರ್ಡ್ ಪಾಯಿಂಟ್ ಬಂದು ಅಬೌಟ್ ಅಂದ್ರೆ ನಿಮ್ಮ ಚಾನಲ್ ಎದ್ರ ಬಗ್ಗೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದು. ಸೊ ನೀವು ನಿಮ್ಮ ಚಾನಲ್ ಅಲ್ಲಿ ಎದ್ರ ಬಗ್ಗೆ ವಿಡಿಯೋಸ್ ನ ಮಾಡ್ತೀರಾ, ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದನ್ನ ಅಬೌಟ್ ಸೆಷನ್ ಅಲ್ಲಿ ಒಂದ್ 2 ರಿಂದ 3 ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಇದ್ರ ಜೊತೆಗೆ ಮುಂದೆ ಸ್ಪಾನ್ಸರ್ಶಿಪ್ ಗಾಗ್ಲಿ ಅಥವಾ ಯಾವುದೇ ವಿಡಿಯೋ ಪ್ರಮೋಷನ್ ಗೆ ಯಾವ ಇಮೇಲ್ ಮುಖಾಂತರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಗೆ ಒಂದು ಪ್ರೊಫೆಷನಲ್ ಲುಕ್ ಸಿಗುತ್ತೆ. ಇದ್ರ ಜೊತೆಗೆ ಯೂಟ್ಯೂಬ್ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ಮಾನಿಟೈಸ್ ಗೆ ಅಪ್ಲೈ ಮಾಡಿದಾಗ ಅವರು ನಿಮ್ಮ ಚಾನಲ್ ನ ಅಬೌಟ್ ಸೆಷನ್ ಕೂಡ ಚೆಕ್ ಮಾಡ್ತಾರೆ ಅಂತ. ಸೊ ಸುಮ್ನೆ ಯಾಕೆ
ಯಾಕೆ ರಿಸ್ಕ್ ತಗೊಳ್ಳೋದು, ಅಬೌಟ್ ಸೆಷನ್ ಕೂಡ ಇನ್ಕ್ಲೂಡ್ ಮಾಡ್ಬಿಡಿ. ಓಕೆ, ಸೊ ನೀವೀಗ ಈ ಎಲ್ಲಾ ಪಾಯಿಂಟ್ಸ್ ನ ಚೆಕ್ ಮಾಡ್ಕೊಂಡು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದೀರಾ ಅನ್ಕೊಳ್ಳಿ. ಈಗ ಮಾನಿಟೈಸ್ ಮಾಡೋದು ಹೇಗೆ ಅಂತ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದೀನಿ. ಅದನ್ನ ನೋಡಿ ನೀವು ಮಾನಿಟೈಸೇಷನ್ ಗೆ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಅಪ್ಲೈ ಮಾಡಬಹುದು. ಅದ್ರಲ್ಲೇನಿದೆ, ನಿಮ್ಗೆ ಸ್ಟೆಪ್ 2 ಅಂತ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗೋದು. ಇದ್ರಲ್ಲೇ ತುಂಬಾ ಜನ ಆಡ್ಸೆನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಾ ಇರೋದು. ಅದೇನಂದ್ರೆ, ನಿಮ್ಮ ಹೆಸರಲ್ಲಿ ಆಲ್ರೆಡಿ ಒಂದು ಆಡ್ಸೆನ್ಸ್ ಅಕೌಂಟ್ ನಿಮ್ಮ ಹತ್ರ ಇದ್ರೆ ಮತ್ತೆ ಅದನ್ನೇ ಕ್ರಿಯೇಟ್ ಮಾಡೋದು, ಸೇಮ್ ಇಮೇಲ್ ಐಡಿ ಫೋನ್ ನಂಬರ್ ನ ಕೊಟ್ಟು. ಇದರಿಂದ ಏನಾಗುತ್ತೆ, ಗೂಗಲ್ ಸರ್ವರ್ ಅಲ್ಲಿ ಅಂದ್ರೆ ಆಡ್ಸೆನ್ಸ್ ಸರ್ವರ್ ಅಲ್ಲಿ ನಿಮ್ಮ ಹೆಸರು ಆಲ್ರೆಡಿ ಇದೆ, ಇವರು ಇನ್ನೊಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಈ ರೀತಿಯ ನೋಟಿಫಿಕೇಶನ್ ಕೊಟ್ಬಿಡ್ತಾರೆ. ನಿಮ್ಮ ಬಳಿ ಒಂದು ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇದೆ, ಅದಕ್ಕೋಸ್ಕರ ನಾವು ಈ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಲ್ಲ ಅಂತ ನೋಟಿಫಿಕೇಶನ್ ಕೊಡ್ತಾರೆ. ಯಾಕಂದ್ರೆ ಆಡ್ಸೆನ್ಸ್ ಅಕೌಂಟ್ ನ ಒಬ್ರು ಒಂದ್ ಇಟ್ಕೋಬಹುದು ಅಷ್ಟೇ. ನಿಮ್ಗೆ ಮಲ್ಟಿಪಲ್ ಬೇಕಂದ್ರೆ ನೀವು ಫ್ಯಾಮಿಲಿ ಮೆಂಬರ್ ಹೆಸರಲ್ಲಿ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಸೇಮ್ ಇಮೇಲ್ ಐಡಿ ಸೇಮ್ ಫೋನ್ ನಂಬರ್ ನ ಕೊಟ್ಟು ಒಂದರಿಂದ ಹೆಚ್ಚು ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡೋಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋ ಮುಂಚೆ ನಿಮ್ಮ ಬಳಿ ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇದೆನಾ, ಅದು ಎಷ್ಟೇ ಹಳೇದಿರ್ಲಿ ಒಟ್ನಲ್ಲಿ ಇದೇನಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನಿರುತ್ತಲ್ಲ ಅದನ್ನ ಆ ಆಡ್ಸೆನ್ಸ್ ಅಕೌಂಟ್ ಜೊತೆ ಲಿಂಕ್ ಮಾಡ್ಬಿಡಿ. ಸೊ ಅದನ್ನ ಹೇಗೆ ಲಿಂಕ್ ಮಾಡೋದು ಅದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸಿದೀನಿ. ಸೊ ಅದಕ್ಕೆ ಇನ್ನೊಂದ್ಸತಿ ಹೇಳ್ತಾ ಇರೋದು, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ, ಅಂದ್ರೆ ನೀವೇನಾದ್ರೂ ಹೊಸ ಆಡ್ಸೆನ್ಸ್ ಕ್ರಿಯೇಟ್ ಮಾಡೋದಿರ್ಲಿ ಅಥವಾ ಹಳೆ ಆಡ್ಸೆನ್ಸ್ ಅಕೌಂಟ್ ಇದೆ ಅದನ್ನ ಯೂಟ್ಯೂಬ್ ಚಾನಲ್ ಗೆ ಲಿಂಕ್ ಮಾಡೋದಿರ್ಲಿ, ಇದೆಲ್ಲ ಬಂದು ಸ್ಟೆಪ್ 2 ಅಲ್ಲಿ ಕಂಪ್ಲೀಟ್ ಆಗುತ್ತಾ. ಅದಾದ್ಮೇಲೆ ಸ್ಟೆಪ್ 2 ನಿಮ್ಗೆ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಸೊ ಈಗ ಒಂದು ಲಾಸ್ಟ್ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ 5th ಪಾಯಿಂಟ್, ಅದು ಬಂದು ವೇಟ್ ಮಾಡೋದು. ಇದೇ ತುಂಬಾ ಕಷ್ಟ, ಬಟ್ ಮಾಡ್ಲೇಬೇಕು. ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ರೆ ಕೆಲವ್ರದ್ದು ಒಂದಿನದಲ್ಲಿ ಮಾನಿಟೈಸ್ ಆಗುತ್ತೆ, ಇನ್ನು ಕೆಲವ್ರದ್ದು 1 ವಾರ ಆದ್ರೂ ಮಾನಿಟೈಸ್ ಆಗಲ್ಲ. ಒಮ್ಮೆ 10 ರಿಂದ 15 ದಿನ ಕೂಡ ಬೇಕು. ಸೊ ಈಗ ನಿನ್ನೆ ಒಬ್ರು ಚಾನಲ್ ಮಾನಿಟೈಸ್ ಆಗಿದೆ, ಅವ್ರದ್ದು ನಾನು ಯಾವಾಗ ಅಪ್ಲೈ ಮಾಡಿದ್ದೆ ಹೇಳಿ, ಫೆಬ್ರವರಿ 19ರಂದು ನಾನು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ದು. ಅದೇ ಅವರ ಚಾನಲ್ ಮಾನಿಟೈಸ್ ಆಗಿದ್ದು 5th ಮಾರ್ಚ್ಗೆ. ನೋಡಿ ಎಷ್ಟೊಂದು ಗ್ಯಾಪ್ ಇದೆ. ಸೊ ಅದಕ್ಕೆ ಒಂದ್ಸತಿ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ಮೇಲೆ ಒಂದ್ ಸ್ವಲ್ಪ ದಿನ ವೇಟ್ ಮಾಡಿ. ಸ್ಟೆಪ್ 2 ಕಂಪ್ಲೀಟ್ ಆದ್ಮೇಲೆ ಸ್ಟೆಪ್ 3 ಆಟೋಮೆಟಿಕ್ ಆಗಿ ಅದು ಹೋಗುತ್ತೆ. ಸ್ಟೆಪ್ 3 ಅಲ್ಲಿ ಇನ್ ಪ್ರೋಗ್ರೆಸ್ ಕೂಡ ನಿಮ್ಗೆ ಕಾಣಿಸ್ತಿರುತ್ತೆ. ಸೊ ಅವಾಗ ನಿಮ್ಮ ಬಳಿ ಯಾವುದೇ ಆಪ್ಷನ್ ಇರಲ್ಲ ವೇಟ್ ಮಾಡೋದನ್ನ ಬಿಟ್ಟು. ಸೊ ಅಲ್ಲಿ ನೀವು ತುಂಬಾ ಲೇಟ್ ಆಗ್ತಾ ಇದೆ, ನಮ್ಮ ಚಾನಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆನಾ, ಫೋನ್ ನಂಬರ್ ಆಗ್ಲಿ ಅಥವಾ ಇಮೇಲ್ ಐಡಿ ಏನಾದ್ರೂ ಚೇಂಜಸ್ ಮಾಡ್ಬೇಕಾ, ಅಥವಾ ಯಾವ್ದಾದ್ರು ಒಂದು ವಿಡಿಯೋನೇ ಡಿಲೀಟ್ ಮಾಡ್ಬೇಕಾ, ಈ ರೀತಿ ಗಾಬರಿಯಾಗಿ ಟೆನ್ಷನ್ ಆಗಿ ಏನಾದ್ರೂ ತಪ್ಪು ಮಾಡಿದ್ರೆ ಅಷ್ಟೇ. ಇದೊಂಥರ ಸ್ಕೂಲಲ್ಲಿ ಎಕ್ಸಾಮ್ ಬರ್ದು ಕೊಟ್ಟಂಗೆ. ಹೇಗೆ ನೀವು ಎಕ್ಸಾಮ್ ನ ಬರ್ದು ನಿಮ್ಮ ಟೀಚರ್ ಹತ್ರ ಪೇಪರ್ ನ ಕೊಟ್ಟಿರ್ತೀರಾ, ಅವರು ಅದನ್ನ ವ್ಯಾಲ್ಯೂಯೇಷನ್ ಮಾಡಿ ಎಲ್ಲ ಚೆಕ್ ಮಾಡಿ ನಿಮ್ಗೆ ಪೇಪರ್ ನ ರಿಟರ್ನ್ ಮಾಡ್ತಾರೆ ಅಲ್ವಾ. ಸೊ ಅದ್ರ ಬದಲು ನೀವು ಹಗ್ಗಗ್ಲ ಆಫೀಸ್ ರೂಮ್ ಗೆ ಹೋಗಿ, ಸರ್ ನನ್ ಪೇಪರ್ ಚೆಕ್ ಆಯ್ತಾ, ರಿಸಲ್ಟ್ ಏನಾಯ್ತು, ಪಾಸ್ ಆದ್ನಾ ಅಥವಾ ಫೇಲ್ ಆದ್ನಾ, ಈ ರೀತಿ ಪದೇ ಪದೇ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ರೆ ಅವ್ರು ನಿಮ್ಗೆ ಕೇಳಿದ ತಕ್ಷಣ ರಿಸಲ್ಟ್ ಕೊಡ್ತಾರಾ, ಇಲ್ಲ ತಾನೆ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವರೇ ರಿಸಲ್ಟ್ ಏನಿದೆ ಹೇಳ್ತಾರೆ. ಇದು ಕೂಡ ಅದೇ ರೀತಿನೇ. ಇಲ್ಲೂ ಸ್ವಲ್ಪ ದಿನ ವೇಟ್ ಮಾಡಿ. ಇಷ್ಟೆಲ್ಲಾ ದಿನ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿರ್ತೀರಾ. ಕೆಲವರಿಗೆ ಇದು 1 ವಾರ ಹಿಡಿಯುತ್ತೆ, ಕೆಲವರಿಗೆ ತಿಂಗಳು ಹಿಡಿಯುತ್ತೆ, ತುಂಬಾ ಜನಕ್ಕೆ ವರ್ಷಾನುಗಟ್ಲೆ ಹಿಡಿಯುತ್ತೆ. ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿ. ಮಾನಿಟೈಸೇಷನ್ ಗೆ ನೀವು ಅಪ್ಲೈ ಮಾಡಿದ್ಮೇಲೆ ಅದು ಪಾಸ್ ಆಗ್ಲಿ ಅಥವಾ ಫೇಲ್ ಆಗ್ಲಿ ನಿಮ್ಗೆ ಪಕ್ಕಾ ರಿಸಲ್ಟ್ ಅವರು ಕೊಟ್ಟೆ ಕೊಡ್ತಾರೆ. ಇಲ್ಲಿ ನೀವು ಅರ್ಜೆಂಟ್ ಮಾಡ್ಕೋಬೇಡಿ. ಸೊ ಇದೆಲ್ಲ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋ ಮುಂಚೆ ಏನೆಲ್ಲ ಪಾಯಿಂಟ್ಸ್ ನ ಚೆಕ್ ಮಾಡ್ಕೋಬೇಕು, ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಈಗ ಒಂದ್ಸರಿ ನಿಮ್ಮ ಚಾನಲ್ ಮಾನಿಟೈಸ್ ಆದ್ಮೇಲೆ ಯಾವೆಲ್ಲ ಸೆಟ್ಟಿಂಗ್ ನ ನೀವು ನಿಮ್ಮ ಚಾನಲ್ ಅಲ್ಲಿ ಮಾಡ್ಕೋಬೇಕು, ಅದ್ರ ಬಗ್ಗೆನೂ ಒಂದು ಡೀಟೇಲ್ ಆಗಿ ವಿಡಿಯೋನ ಮಾಡಿದೀನಿ. ಅದನ್ನ ನೋಡ್ಬೇಕಂದ್ರೆ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ.